यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಶ್ರೀಮಠದಲ್ಲಿ ಪೂರ್ವಾಚಾರ್ಯರ ತಿರುನಕ್ಷತ್ರದ ವೈಭವ, ಶ್ರೀ ಶ್ರೀ ಜಿ.ಆರ್. ಸ್ವಾಮಿಯವರಿಗೆ ತಿರುಕ್ಕುರುಂಗುಡಿ ದಿವ್ಯ ದೇಶದ ಮಹಾಪ್ರಸಾದ ಹಾಗೂ ಮೈಸೂರಿನ ಶ್ರೀನಿವಾಸನ ಮಹಾಪ್ರಸಾದ, ಗುರುವಾಯೂರಪ್ಪನಿಗೆ ತೀರ್ಥವಾರಿ ಉತ್ಸವ. ಈಗ ಸಮಾಚಾರದ ವಿವರಗಳು. ಇಂದು ಕುಂಭಮಾಸದ ಅನುರಾಧಾ ನಕ್ಷತ್ರ. ನಮ್ಮ ಶ್ರೀಮಠದ ಪೂರ್ವಾಚಾರ್ಯರಾದ 36ನೇ ಪೀಠಾಧಿಪತಿಗಳಾದ ಶ್ರೀ ಉ.ವೆ. ಆಸೂರಿ ಆನಂದಾಳ್ವಾರ್ ಜಿ.ಆರ್. ಸ್ವಾಮಿಯವರ ತಿರುನಕ್ಷತ್ರದ ಅಂಗವಾಗಿ ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಜಿ.ಆರ್. ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಇಂದು ಶ್ರೀಮಠದ ಸನ್ನಿಧಿಯಲ್ಲಿ ದಿವ್ಯ ಪ್ರಬಂಧ ಗೋಷ್ಠಿ ನಡೆಯಿತು. ನಂತರ ಶಾತುಮುರೆಯಾಗಿ ತೀರ್ಥಪ್ರಸಾದ ವಿನಿಯೋಗಗಳು ನಡೆದವು. ನಿನ್ನೆ ಮಾಷಿ ವಿಶಾಖ ನಕ್ಷತ್ರ, ಸ್ವಾಮಿ ನಮ್ಮಾಳ್ವಾರ್ ಅವರ ಮಾಸ ತಿರುನಕ್ಷತ್ರ. ಈಗ ಆಳ್ವಾರ್ ತಿರುನಗರಿಯಲ್ಲಿ ನಮ್ಮಾಳ್ವಾರವರಿಗೆ ಬ್ರಹ್ಮೋತ್ಸವ ನಡೆಯುತ್ತಿದೆ. ನಿನ್ನೆ ತೀರ್ಥವಾರಿ ಉತ್ಸವ. ಅದಕ್ಕಾಗಿ ಸ್ವಾಮಿ ನಮ್ಮಾಳ್ವಾರವರು ತಾಮ್ರಪರ್ಣಿ ನದಿಗೆ ವಿಜಯ ಮಾಡಿಸಿ ಅಲ್ಲಿ ತೀರ್ಥವಾರಿ ನಡೆಯಿತು. ನೂರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡು ತೀರ್ಥ ಸ್ನಾನ ಮಾಡಿ ಪುನೀತರಾದರು. ಈಗ ಆ ಉತ್ಸವದ ದರ್ಶನ ಮಾಡೋಣ. ಮಧುರ ಕವಿ ತಂದಿರಾರ್ ವಾഴി ವಾഴി ವಾഴിಯೇ ವಾഴി ವಾഴി ವಾഴിಯೇ ವಾഴി ವಾഴി ವಾഴിಯೇ. ತಿರುಕ್ಕುರುಂಗುಡಿ ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದ 108 ದಿವ್ಯ ದೇಶಗಳಲ್ಲಿ ಒಂದು. ಇದು ತಿರುನಲ್ವೇಲಿ ಸಮೀಪದಲ್ಲಿದೆ. ಇಲ್ಲಿಯ ಆರಾಧ್ಯ ಮೂರ್ತಿ ವೈಷ್ಣವ ನಂಬಿ. ನಂಬಿಯು ಇಲ್ಲಿ ನಿಂದ್ರ ನಂಬಿ, ಇರುಂದ ನಂಬಿ, ಕಿಡಂದ ನಂಬಿ, ತಿರುಪಾರ್ಕಡಲ್ ನಂಬಿ, ಮಲೆಮೇಲ್ ನಂಬಿ ಎಂಬ 5 ಪ್ರಕಾರಗಳಲ್ಲಿ ದರ್ಶನ ನೀಡುತ್ತಿದ್ದಾನೆ. ಈಗ ಆ ದೇವಸ್ಥಾನದಲ್ಲಿ ವಿಮಾನ ಗೋಪುರ, ರಾಜಗೋಪುರಗಳ ಜೀರ್ಣೋದ್ಧಾರ ನಡೆದು ಸಂಪ್ರೋಕ್ಷಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಉತ್ಸವವು ಇದೇ ಮಾರ್ಚ್ 22ರಿಂದ ಪ್ರಾರಂಭವಾಗಿ 25ನೇ ತಾರೀಕು ಸಂಪ್ರೋಕ್ಷಣಾ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀ ಶ್ರೀ ಜಿ.ಆರ್. ಸ್ವಾಮಿಯವರನ್ನು ಆಹ್ವಾನಿಸಲು ಇಂದು ತಿರುಕ್ಕುರುಂಗುಡಿಯಿಂದ ಅಲ್ಲಿಯ ಶ್ರೀ ಜಿ.ಆರ್. ಸ್ವಾಮಿಗಳು ದೇವಸ್ಥಾನದ ಅಧಿಕಾರಿಗಳ ಮೂಲಕ ಆಹ್ವಾನ ಪತ್ರಿಕೆಯನ್ನು ತಲುಪಿಸಿದರು. ಎಲ್ಲ ಆಸ್ತಿಕ ಭಕ್ತರಿಗೂ ಆದರದ ಸ್ವಾಗತ. எங்கனேயோ அன்னை வீர்கள் உன்னை முனிவது நீர் நங்கள் போல திருக்குறுங்குடி நம்பியை நான் கண்ட பின் நங்கள் போல திருக்குறுங்குடி நம்பியை நான் கண்ட பின் சங்கிலோடும் நேரியோடும் தாமரை கண்களோடும் சங்கிலோடும் நேவியோடும் தாமரை கண்களோடும் செங்கதிவாள் ஒன்றினோடும் செல்கின்றதென் நெஞ்சமே செங்கதிவாள்
ஒன்றினோடு செல்கின்றதின் நெஞ்சமே என்னால் நோக்கி காணீர் புனியாதே தென்னஞ்சோலை திருக்குறளொலி நம்பினான் கண்ட ಇಂದು ನಗರದ ಬಳೆಪೇಟೆಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ಅಭಿಷೇಕ ನಡೆಯಿತು. ನಂತರ ವಿಶೇಷ ಅಲಂಕಾರವಾಗಿ ಮಹಾಮಂಗಳಾರತಿ ನಡೆಯಿತು. ನೂರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾದರು. ಬನ್ನಿ ಈಗ ಆ ದಿವ್ಯ ದರ್ಶನ ಮಾಡೋಣ. ಈಗ ಒಂದು ಪುಟ್ಟ ವಿರಾಮ. தொண்டர் கமுதமாக இருக்கக்கூடியது இல்லையா திருவாய்மொழி? அந்த திருவாய்மொழியும் அதற்கு அமைந்த ஈடு வியாக்கியானங்களும் இவை எல்லாத்தையுமே உணவாக பெற்றோம் அப்படின்னு சொல்லிக்கிறார். அதென்ன உணவாக பெற்றோம்னு சொல்லிக்கிறார் அப்படின்னாக்கா, உணவுன்னாக்கா போக்கியம். அப்ப திருவாய்மொழி தான் தனக்கு போக்கியம் அப்படின்னு நினைச்சுட்டு இருந்தார் மணவாள மாமுனிகள். ஸ்ரீமத் பராங்குஷ வச்சோமிருத பூரபான, பராங்குஷன்னா சுவாமி நம்மாழ்வார், அவருடைய வச்சனத்தை, அதாவது திருவாய்மொழியை, அதுவும் அமிர்தமான திருவாய்மொழியை இவர் பானம் பண்ணிட்டார் அப்படிங்கிறார். அந்த அளவுக்கு திருவாய்மொழியே தன்னுடைய வாழ்வாக இருந்தது மணவாள மாமுனிகளுக்கு. ஸ்ரீமதே ராமானுஜாய நமஹ. ஸ்ரீமதே ராமானுஜாய நமஹ. ஸ்ரீமதே ராமானுஜாய நமஹ. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ರಾಜಸ್ಥಾನದಲ್ಲಿರುವ ಪುಷ್ಕರದಲ್ಲಿ ಶ್ರೀ ವೈಕುಂಠನಾಥ ಸ್ವಾಮಿ ದೇವಸ್ಥಾನವಿದೆ. ಇದು ದಕ್ಷಿಣ ಭಾರತದ ಶೈಲಿಯಲ್ಲಿದೆ. ಈಗ ಅಲ್ಲಿ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಪ್ರಯುಕ್ತ ನಿನ್ನೆ ಶ್ರೀ ವೈಕುಂಠನಾಥನಿಗೆ ಹನುಮಂತ ವಾಹನವಾಗಿ ಪುರಪಾಡು ನಡೆಯಿತು. ನೂರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. ಈಗ ಅದರ ಒಂದು ದಿವ್ಯ ದರ್ಶನ. ಜೆ.ಪಿ. ನಗರದಲ್ಲಿರುವ ನಮ್ಮ ಶ್ರೀಮಠದ ಭಕ್ತರಾದ ಶ್ರೀ ಕೋದಂಡರಾಮ ಅವರ ಗೃಹದಲ್ಲಿ ಭಾಗವತ ಸಪ್ತಾಹ ಏರ್ಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಭಾಗವತ ಪ್ರವಚನವೂ ಸಹ ಇದೆ. ಈ ಕಾರ್ಯಕ್ರಮ ಇದೇ ಮಾರ್ಚ್ 5ರಿಂದ ಪ್ರಾರಂಭವಾಗಿ 12ರವರೆಗೆ ನಡೆಯಲಿದೆ. ಇಂದು ಶ್ರೀಗಳವರ ದಿವ್ಯ ಉಪಸ್ಥಿತಿಯಲ್ಲಿ ರುಕ್ಮಿಣಿ ಕಲ್ಯಾಣೋತ್ಸವ ನಡೆಯಿತು. ಅನೇಕ ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. ಮಾಧವ ಮಾಮವ ದೇವ ಕೃಷ್ಣ ಯಾದವ ಕೃಷ್ಣ ಯದುಕುಲ ಕೃಷ್ಣ ಮಾಧವ ಮಾಮವ ದೇವ ಕೃಷ್ಣ ಯಾದವ ಕೃಷ್ಣ ಯದುಕುಲ ಕೃಷ್ಣ ಮಾಧವ. ಮೈಸೂರು ನಗರದ ಬಂಡಿಕೇರಿ ಬಡಾವಣೆಯಲ್ಲಿ ಪುರಾತನವಾದ ಶ್ರೀನಿವಾಸನ ದೇವಸ್ಥಾನವಿದೆ.
ಮೈಸೂರು ಮಹಾರಾಜರಿಂದ ಪ್ರಾರಂಭವಾದ ಈ ದೇವಸ್ಥಾನದಲ್ಲಿ ವರ್ಷಪೂರ್ತಿ ಅನೇಕ ಉತ್ಸವಗಳು ನಡೆಯುತ್ತಿದೆ. ಈಗ ಸ್ವಲ್ಪ ದಿನಗಳ ಹಿಂದೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಗಳು ನಡೆದು ಏಪ್ರಿಲ್ನಲ್ಲಿ ಸಂಪ್ರೋಕ್ಷಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಶ್ರೀಗಳವರನ್ನು ಆಹ್ವಾನಿಸಲು ನಿನ್ನೆ ದೇವಸ್ಥಾನದ ಪದಾಧಿಕಾರಿಗಳು ಶ್ರೀಗಳವರನ್ನು ಭೇಟಿ ಮಾಡಿ ಆಹ್ವಾನ ಪತ್ರಿಕೆ ನೀಡಿದರು. అదివో అల్లదివో శ్రీహరివాసము పదివేలు శేషుల పడగలమయము అదివో అల్లదివో శ్రీహరివాసము పదివేలు శేషుల పడగల. ಕೇರಳದ ಕೃಷ್ಣ ಕ್ಷೇತ್ರವಾದ ಗುರುವಾಯೂರಿನಲ್ಲಿ ಗುರುವಾಯೂರಪ್ಪನಿಗೆ ಬ್ರಹ್ಮೋತ್ಸವ ನಡೆಯುತ್ತಿದೆ. ನಿನ್ನೆ ಉತ್ಸವದ ಮುಕ್ತಾಯದಲ್ಲಿ ತೀರ್ಥವಾರಿ ಅಭಿಷೇಕ ನಡೆಯಿತು ಹಾಗೂ ಧ್ವಜಾವರೋಹಣವೂ ನಡೆಯಿತು. ಈ ಕಾರ್ಯಕ್ರಮಕ್ಕೆ ನೂರಾರು ಕೃಷ್ಣ ಭಕ್ತರು ಪಾಲ್ಗೊಂಡಿದ್ದರು. ಈಗ ಅದರ ಒಂದು ದರ್ಶನವನ್ನು ಮಾಡೋಣ. ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೀರಿ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೀರಿ, ಕಷ್ಟಗಳೆಲ್ಲವ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೊಟ್ಟು. ತಮಿಳುನಾಡಿನ ತಿರುವಲ್ಲಿಕೇಣಿ ದಿವ್ಯ ಕ್ಷೇತ್ರದಲ್ಲಿ ಶ್ರೀ ಪಾರ್ಥಸಾರಥಿ ಸನ್ನಿಧಿಯ ತೆಳ್ಳಿಯ ಶಿಂಗರ್ ಸ್ವಾಮಿಯವರಿಗೆ ಈಗ ಧವನೋತ್ಸವ ನಡೆಯುತ್ತಿದೆ. ನಿನ್ನೆ ಧವನೋತ್ಸವದ ಸಂದರ್ಭದಲ್ಲಿ ಶ್ರೀ ನರಸಿಂಹಸ್ವಾಮಿಯವರಿಗೆ ಕಾಳಿಂಗ ನರ್ತನ ಅಲಂಕಾರವಾಗಿ ತಿರುವೀಧಿ ಪ್ರದಕ್ಷಿಣ ನಡೆಯಿತು. ಬನ್ನಿ ಈಗ ದಿವ್ಯ ದರ್ಶನ ಮಾಡೋಣ. ಒಂದು ವರ್ಷದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಉವೆ ತೆನ್ತಿರುಪೇರೈ ಅರವಿಂದಲೋಚನನ್ ಸ್ವಾಮಿಯವರಿಂದ ತಿರುವಿರುತ್ತಂನ 76ರಿಂದ 80 ಪಾಶುರಗಳ ಉಪನ್ಯಾಸ ನಡೆಯಲಿದೆ. ಬುಧವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ, ಜ್ಯೇಷ್ಠ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.